ಉತ್ತರಾಖಂಡದ ರಾಜಧಾನಿ ನಗರ ಡೆಹ್ರಾಡೂನ್ನಲ್ಲಿ ಮಳೆಯಾಟದಲ್ಲಿ ಸಾವಿನ ಸಂಖ್ಯೆಯು 21ಕ್ಕೆ ಏರಿಕೆಯಾಗಿದೆ. 14 ಮಂದಿ ನಾಪತ್ತೆಯಾಗಿದ್ದು 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ನಲ್ಲಿ ಮೋಡ ಸಿಡಿದು ಸುರಿದ ಮಳೆಗೆ ಇಡೀ ನಗರ ಮುಳುಗು ಹಾಕಿ ಸಹಾಯಕ್ಕೆ ಬುಬ್ಬಿಟ್ಟಿದೆ. ಡೆಹ್ರಾಡೂನ್ ಮತ್ತು ಸುತ್ತಣ ಮಳೆಯಲ್ಲಿ 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. 14 ಜನರು ನಾಪತ್ತೆಯಾಗಿದ್ದು ರಕ್ಷಣಾ ಕಾರ್ಯಕರ್ತರ ಹುಡುಕಾಟಕ್ಕೆ ಅವರು ಸಿಕ್ಕಿಲ್ಲ. ಜನಬದುಕು ಅತಂತ್ರವಾಗಿದ್ದು ಅಂಗಡಿಗಳು, ವಾಹನಗಳು, ಉರುಳಿದ ಮನೆಗಳು, ಜನರ ವಸ್ತುಗಳು ಎಲ್ಲವೂ ಕೊಚ್ಚಿಕೊಂಡು ಹೋಗಿವೆ. ಇಡೀ ಐಟಿ ಪಾರ್ಕ್ ಪ್ರದೇಶವು ನೀರಿನಲ್ಲಿ ಮುಳುಗಿದ್ದು ಕಂಪ್ಯೂಟರ್ ಇತ್ಯಾದಿಗಳನ್ನು ಅಟ್ಟಕ್ಕೆ ಏರಿಸಿ ರಕ್ಷಿಸುವ ಸಾಹಸ ಕೆಲವೆಡೆ ವಿಫಲವಾಗಿದೆ. ಪ್ರವಾಸಿ ತಾಣ ಮಸೂರಿಯಲ್ಲಿ 2500 ಮಂದಿ ಪ್ರವಾಸಿಗರು ಸಿಕ್ಕಿಬಿದ್ದಿದ್ದು ಎಲ್ಲಿಗೂ ಹೋಗಲಾಗದೆ ಒದ್ದಾಡುತ್ತಿದ್ದಾರೆ. 16 ಕಡೆ ವಾಹನ ಸಂಚಾರ ಸಂಪೂರ್ಣ ನಿಂತು ಜನರು ಪರದಾಡುತ್ತಿದ್ದಾರೆ. ಉಪನದಿ ಕರ್ಲಿಗಡ್ಡ ಹುಚ್ಚಿದ್ದು ನೆರೆ ನೀರನ್ನ ತನಗೆ ಇಷ್ಟವಾದ ಕಡೆಗೆಲ್ಲ ಓಡಿಸಿದೆ. ಒಂದು ಸೇತುವೆ ಕೊಚ್ಚಿ ಹೋಗಿದೆ. ದಡದಲ್ಲಿನ ಹಲವು ಮನೆಗಳಡಿ ಪುಡಿಯಾಗಿ ಬಿದ್ದಿವೆ. ಹಲವಾರು ಜಾನುವಾರುಗಳು ಬಲಿಯಾಗಿವೆ. ಜನರು ನೆಲೆಯಿಲ್ಲದೆ ಪರದಾಡುತ್ತಿದ್ದು ಅವರನ್ನ ಎತ್ತರದ ಸ್ಥಳಗಳಿಗೆ ಸಾಗಿಸಲಾಗಿದೆ. ಸಹಸ್ರಧಾರ ಮಲೆದೇವತಾ ಪ್ರದೇಶದಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಹಾನಿಯಾಗಿದೆ. ಕರ್ನಾಟಕದಲ್ಲೂ ಮಳೆಯಾಗುತ್ತಿದೆ. VNR Gold.